ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರೇ. ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ. ಇದು ಕಾಶಿ ವಿಶ್ವನಾಥ ಟೆಂಪಲ್ಲು ಯಲಹಂಕ ಕ್ಷೇತ್ರದಲ್ಲಿ ಇರೋದು. ಇದ್ರ ಬಗ್ಗೆ ಸುಮಾರು ಚರ್ಚೆಗಳಿತ್ತು, ಯೂಟ್ಯೂಬಲ್ಲಿ ವೈರಲ್ ಆಗಿತ್ತು ಈ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನ ತುಂಬ ವೈಶಿಷ್ಟ್ಯವಾದ ದೇವಸ್ಥಾನ ಅಂತ ಎಲ್ಲ ಚಾನಲ್ಗಳಲ್ಲಿ ಮತ್ತು ಎಲ್ಲ ಇದರಲ್ಲಿ ತೋರಿಸ್ತಾ ಇದ್ರು. ಸೊ ಈಗ ಈ ದೇವಸ್ಥಾನ ಒಂದು ಮಳೆಯ ಪ್ರಕೋಪಕ್ಕೆ ಒಳಗಾಗಿ ಈ ಒಂದು ಕಂಡೀಷನ್ ನೀವು ನೋಡ್ತಾ ಇದ್ದೀರಾ. ಕಂಪ್ಲೀಟು ಅರ್ಧ ದೇವಸ್ಥಾನ ಮುಳುಗಿದೆ. ಎಲ್ಲ ಪ್ರತಿಧ್ವನಿ ವೀಕ್ಷಕರು ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ದಯವಿಟ್ಟು ಇಲ್ಲಿ ಪೂಜೆಗೆ ಏನಾದರೂ ಬರೋದಿದ್ದರೆ ದಯವಿಟ್ಟು ನಿಮ್ಮ ಒಂದು ದೇವಸ್ಥಾನಕ್ಕೆ ಬರೋವಂಥ ಪ್ರೋಗ್ರಾಮ್ ಇಲ್ಲ ಸೋಮವಾರ ಅಂತ ನೀವು ಬಂದರೆ ಇಲ್ಲಿ ನಿಮಗೆ ಕಷ್ಟ ಆಗ್ಬೋದು. ಯಾಕಂದರೆ ತುಂಬ ಜನ ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಬಂದು ಬೆಳಗ್ಗೆ ಇಲ್ಲಿ ಬಂದಿದ್ದಾರೆ. ಮತ್ತು ಅರ್ಧ ದೇವಸ್ಥಾನ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಾ. ನನ್ನ ಒಂದು ಪ್ರಕಾರದಲ್ಲಿ ಇದು ಇಲ್ಲಿ ಶಿವಲಿಂಗ ಏನು ಒಳಗಡೆ ಇದೆ ಅದನ್ನು ಮುಳುಗಿರಬೇಕು ಅನ್ನೋ ಒಂದು ನನ್ನ ಒಂದು ಭಾವನೆ. ಸೊ ಕಂಪ್ಲೀಟ್ ದೇವಸ್ಥಾನ ಮುಳುಗಿದೆ ಇಲ್ಲಿ ನೋಡಿ. ಹಾಗೆ ನೀವು ನೋಡ್ತಾ ಇದ್ದೀರಾ, ಈ ಕಡೆ ಒಂದು ಕಟ್ಟಡ ಬರ್ತಾ ಇದೆ. ಸೊ ಇಲ್ಲಿರೋ ನೀರೆಲ್ಲ ಈ ಕಡೆ ಬಂದಿದೆ ಅನ್ನೋ ಒಂದು ಭಾವನೆ ನಮಗೆ ಇದೆ. ಒಳಗಡೆ ನೀರಿರೋದು ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿರೋ ಜನ ಹೇಳ್ತಾ ಇದ್ದಾರೆ ಲಿಂಗದವರೆಗೂ ನೀರು ಸ್ವಲ್ಪ ಹೋಗಿರ್ಬೋದು ಅಷ್ಟೇ, ಬಟ್ ಮುಳುಗೋ ಅಂಥ ಸಾಧ್ಯತೆಗಳು ಇರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಹಿಂದೆ ಹೈಟ್ ಇದೆ. ಎಲ್ಲ ಇದ್ದಾರೆ ಕಮಿಟಿ ಮೆಂಬರ್ಸು, ಇವರೆಲ್ಲ ಎಲ್ಲ ನಿಂತಿದ್ದಾರೆ. ನನ್ನ ಪ್ರಕಾರದಲ್ಲಿ ಇದು ಆ ಕಡೆ ಒಂದು ಕೆರೆ ಇದೆ ಆ ಸೈಡಲ್ಲಿ. ಆ ಕೆರೆ ತುಂಬ ಹಳೆ ಹಿಸ್ಟ್ರಿ ತೆಗೆದ್ರೆ ಮೋಸ್ಟ್ಲಿ ಗೊತ್ತಾಗ್ಬೋದು. ಇದೂ ಕೆರೆನೇ, ಬಟ್ ಇದನ್ನು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಈ ಕೆರೆ ದೊಡ್ಡ ಜಾಗನ ಮೋಸ್ಟ್ಲಿ ಇದನ್ನು ಏನಾಗಿದೆ ಅಂತ ಇದರ ಹಿಸ್ಟ್ರಿ ತೆಗೆದ್ರೇ ಗೊತ್ತಾಗ್ಬೋದು. ಯಾಕಂದರೆ ಯಾಕಂದರೆ ಮಧ್ಯದಲ್ಲಿ ರೋಡ್ ಹೋಗಿದೆ. ಇದು ದೊಡ್ಡ ಕೆರೆ ಇರಬೇಕು. ಈ ಏರಿಯಾ ಬಂದ್ಬಿಟ್ಟು ಕಂಪ್ಲೀಟ್ ದೊಡ್ಡ ಕೆರೆ. ಆ ಕೆರೆನ ಈಗ ಮುಚ್ಚಿಬಿಟ್ಟು ಏನೋ ಲೇಔಟ್ಗಳು ಬಿಲ್ಡರ್ ಯಾರೋ ತೊಗೊಂಡಿದ್ದಾರೆ, ಸೆಂಚುರಿ ಅವ್ರು ಯಾರೋ ತೊಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇದುವರೆಗೂ ನೋ ನ್ಯೂಸ್. ಏನು ಆಗಿದೆ ಅಂದ್ಬಿಟ್ಟು ರಾಜಕೀಯ ಇದರಲ್ಲಿ ಇದೆ ತುಂಬ. ಸೊ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದನ್ನು ವಿಚಾರಿಸ್ತೀವಿ, ನಾವು ವಿಚಾರಿಸಿ ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.